ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಈ ಅಕೌಂಟೆನ್ಸಿ ಕ್ಲಾಸ್ನಲ್ಲಿ ಫಸ್ಟ್ ಚಾಪ್ಟರ್ ಬರುತ್ತೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದರಲ್ಲಿ ನಾವು ಇವತ್ತು 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹತ್ರ ಇದೆ, ಎಲ್ಲರೂ ನೋಡ್ಕೊಳ್ಳಿ. ಆರೋಗ್ಯ ಹಾಸ್ಪಿಟಲ್ ಅಂತ ಇದೆ ಪ್ರಾಬ್ಲಮ್, ಹೌದಾ? ಸೊ ಈ ಆರೋಗ್ಯ ಹಾಸ್ಪಿಟಲ್ ನಮ್ಮ ಹತ್ರ ರಿಸಿಪ್ಟ್ಸ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಈ ರಿಸಿಪ್ಟ್ಸ್ ಪೇಮೆಂಟ್ಸ್ ಆಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್, ಓಕೆ, ಈ ರಿಸಿಪ್ಟ್ಸ್ ಪೇಮೆಂಟ್ಸ್ ನೋಡ್ಕೊಂಡು ನಾವು ಏನ್ ಪ್ರಿಪೇರ್ ಮಾಡಕ್ಕೆ ಹೇಳಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದೆ. ಓಕೆ, ಸೊ ನಾವು ಈ ಅಕೌಂಟ್ ಅನ್ನ ಮೊದಲು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಇದೆ ಇವಾಗ. ಅಲ್ಲಿ ರಿಸಿಪ್ಟ್ ಸೈಡ್ ನೋಡ್ಕೊಂಡು, ಯಾವ ಸೈಡ್? ರಿಸಿಪ್ಟ್ ಸೈಡ್. ಇಲ್ಲಿ ರಿಸಿಪ್ಟ್ ಸೈಡ್ ಅಂದ್ರೆ ನಮ್ದು ಇನ್ಕಮ್. ರಿಸಿಪ್ಟ್ ಸೈಡ್ ಮೀನ್ಸ್ ಅವರ್ ಇನ್ಕಮ್. ಓಕೆ, ಸೊ ಕ್ರೆಡಿಟ್ ಸೈಡ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಕೌಂಟ್. ಡೆಬಿಟ್ ಸೈಡ್ ಯಾರು 1 ಲಕ್ಷ ಕೊಡಬೇಡಿ, ಓನ್ಲಿ ಕ್ರೆಡಿಟ್ ಸೈಡ್. ಬರೀ ಕ್ರೆಡಿಟ್ ಸೈಡ್ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ನಿಮ್ ಪ್ರಾಬ್ಲಮ್ ಅಲ್ಲಿ ರಿಸಿಪ್ಟ್ ಸೈಡ್ ನೋಡ್ಕೊಂಡು. ಓಕೆ, ಆ ರಿಸಿಪ್ಟ್ ಸೈಡ್ ಅಲ್ಲಿ ಮೊದಲನೇ ಏನ್ ಕೊಟ್ಟ ನೋಡಿ, ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ. ಎಷ್ಟು ಸಬ್ಸ್ಕ್ರಿಪ್ಷನ್ಸ್? 60,000. ಸೊ ವಿ ಹ್ಯಾವ್ ಟು ರೈಟ್ ಇನ್ ಅಡ್ಜಸ್ಟ್ಮೆಂಟ್ ಕಾಲಮ್. ಐ ಹ್ಯಾವ್ ರಿಟನ್ ಇಟ್ ಆಸ್ ಅಮೌಂಟ್ ಬೋತ್ ಸೈಡ್, ನೋ ಪ್ರಾಬ್ಲಮ್. ನೀವು ಅಡ್ಜಸ್ಟ್ಮೆಂಟ್ ಅಂತ ಬರೀಬಹುದು ಅಥವಾ ಅಮೌಂಟ್ ಅಂತ ಬರೀಬಹುದು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ 60,000 ಈ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ಅಥವಾ ಅಮೌಂಟ್ ಕಾಲಮ್ ನಲ್ಲಿ ಬರ್ತದೆ. ಔಟರ್ ಕಾಲಮ್ ಪ್ರೆಸೆಂಟ್ ಮಾಡಿಲ್ಲ. ಈಗ ನಾವು ಇನ್ನರ್ ಕಾಲಮ್ ಅಂತೇಳಿ ಇದಕ್ಕೆ ಔಟರ್ ಕಾಲಮ್. ಔಟರ್ ಕಾಲಮ್ ಯಾಕೆ ಪ್ರೆಸೆಂಟ್ ಮಾಡಿಲ್ಲಪ್ಪ? ಆ ಸಬ್ಸ್ಕ್ರಿಪ್ಷನ್ ಇಲ್ಲಿ ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಅದೇ. ಎಷ್ಟು ಔಟ್ಸ್ಟ್ಯಾಂಡಿಂಗ್ ಕೊಟ್ಟ ನಾವು ಪ್ರಾಬ್ಲಮ್ ಅಲ್ಲಿ 2,000 rupees ಔಟ್ಸ್ಟ್ಯಾಂಡಿಂಗ್ ಅದೇ ಕೊಟ್ಟಿದ್ದಾನೆ. ಎಲ್ಲದ ನೋಡ್ರಿ ಪ್ಯಾರಾಗ್ರಾಫ್ ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2,000 ಅಂತ ಅದ, ಹೌದಾ? ಸೊ ಔಟ್ಸ್ಟ್ಯಾಂಡಿಂಗ್ ಆಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2,000 ಸಿಗ್ತಾ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2,000. ಇವಾಗ ಏನ್ ಮಾಡ್ಬೇಕಪ್ಪ? ಈ ಆಡ್ ಅಂದಾಗ ಪ್ಲಸ್ ಮಾಡ್ಬೇಕಾಗ್ತದೆ ಅಥವಾ ಕೂಡಿಸ್ಕೋಬೇಕಾಗ್ತದೆ. 60,000 plus 2,000, that is outer column we are going to present at is 62,000. ಇನ್ನೆರಡು ಟೋಟಲ್ ಮಾಡ್ಕೊಂಡ ಔಟರ್ ಕಾಲಮ್ ಅಲ್ಲಿ 62,000 ಅನ್ನ ಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್, ಟು ಎಂಟ್ರನ್ಸ್ ಫೀಸ್ ₹2,000. ಎಂಟ್ರನ್ಸ್ ಫೀಸ್ ಅಂತ ಹೌದಾ? ಇದೆಲ್ಲ ನಮ್ದು ಇನ್ಕಮ್ ರೇಟ್, ಹೌದಾ? ಬೈ ಎಂಟ್ರನ್ಸ್ ಫೀಸ್ ₹2,000. ಇದನ್ನ ನಾವು ಡೈರೆಕ್ಟ್ ಬರಬೇಕು. ಯಾಕಂದ್ರೆ ಎಂಟ್ರನ್ಸ್ ಫೀಸ್ ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದಿಲ್ಲ ಅಥವಾ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಯಾವ ಪ್ರಾಬ್ಲಮ್ ಅಡ್ಜಸ್ಟ್ಮೆಂಟ್ ಇರ್ತದ, ಅಡ್ಜಸ್ಟ್ಮೆಂಟ್ ಇದ್ದಾಗ ನಾವು ಏನ್ ಮಾಡ್ತೀವಿ, ಇನ್ನರ್ ಕಾಲಮ್ ಅಲ್ಲಿ ಬರೀತಾ ಹೋಗ್ತೀವಿ. ಒಂದ್ ವೇಳೆ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಅಂತಂದ್ರೆ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಇಟ್ ಔಟರ್ ಕಾಲಮ್, ಹೌದಾ? ಈ ಔಟರ್ ಕಾಲಮ್ ಅಲ್ಲಿ ನಾವು ಡೈರೆಕ್ಟ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಯಾವ್ದು ನೋಡಿ, ಎಂಡೋಮೆಂಟ್ ಫಂಡ್ ಅಂತ. ಎಂಡೋಮೆಂಟ್ ಫಂಡ್ ಇದು ಬ್ಯಾಲೆನ್ಸ್ ಶೀಟ್ ಸಂಬಂಧಪಟ್ಟಿದ್ದ, ಸೊ ಇನ್ಕಮ್ ಆಗಂಗಿಲ್ಲ, ಅವಾಯ್ಡ್ ಮಾಡೋದು. ನೆಕ್ಸ್ಟ್, ಟು ಡೊನೇಷನ್ಸ್. ಡೊನೇಷನ್ ಕೂಡ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಿದ್ದು, ಸೊ ಇಲ್ಲಿ ಅದು ಇನ್ಕಮ್ ಆಗಲ್ಲ, ಅವಾಯ್ಡ್. ನೆಕ್ಸ್ಟ್, ಫೀಸ್ ಫ್ರಮ್ ಪೇಷಂಟ್ಸ್. ಫೀಸ್ ಅಂದ್ರೆ ಬರಾತಿತ್ತು ನಮ್ಗೆ ಇನ್ಕಮ್ ಅದ, ಹೌದಾ? ಫೀಸ್ ಫ್ರಮ್ ಪೇಷಂಟ್. ಇದು ಹಾಸ್ಪಿಟಲ್ ಅದ, ಹಾಸ್ಪಿಟಲ್ ಗೆ ಪೇಷಂಟ್ ಗಳ ಕಡೆ ಏನ್ ಫೀಸ್ ಬರ್ತದಲ್ಲ ಅದೆಲ್ಲ ಇನ್ಕಮ್. ಫೀಸ್ ಫ್ರಮ್ ಪೇಷಂಟ್ಸ್ ಹೌ ಮಚ್? ₹2,500. 2,500 ಏನಿದು ಫೀಸ್ ಫ್ರಮ್ ಪೇಷಂಟ್ಸ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಬ್ಯಾಲೆನ್ಸ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಬ್ಯಾಲೆನ್ಸ್. ಕಂಪನಿ ಎಫ್ ಡಿ ಮೇಂಟೈನ್ ಮಾಡಿರ್ಬೋದು, ಅದ್ರ ಮೇಲೆ ಏನ್ ಬರ್ತದಪ್ಪ? ಇಂಟ್ರೆಸ್ಟ್ ಬರ್ತಾ ಇದೆ. ಅದು ಎಫ್ ಡಿ ಮೇಂಟೈನ್ ಮಾಡೋದಾಗಿರ್ಬೋದು ಅಥವಾ ಬ್ಯಾಂಕ್ ನಲ್ಲಿ ಕೆಲವೊಂದಷ್ಟು ಅಮೌಂಟ್ ನ ಇಟ್ಟಿರ್ತದೆ, ಅದ್ರ ಮೇಲೆ ಏನ್ ಬಡ್ಡಿ ಬರ್ತದಲ್ಲ, ನಾವು ಏನಂತ ಕರಿತೀವಿ? ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಅದು ₹200, ಹೌದಾ? ಅಲ್ಲಿ ಬಡ್ಡಿ ಬಂದಿದ್ದು ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ ಇನ್ಕಮ್ ನಲ್ಲಿ ತೋರಿಸಿ ಔಟರ್ ಕಾಲಮ್ ನಲ್ಲಿ 200 ಪ್ರೆಸೆಂಟ್ ಮಾಡಿ. ನೆಕ್ಸ್ಟ್, ಮಿಸ್ಲೇನಿಯಸ್ ರಿಸಿಪ್ಟ್ಸ್. ಮಿಸ್ಲೇನಿಯಸ್ ರಿಸಿಪ್ಟ್ಸ್ 300, ಅದು ಕೂಡ ಇನ್ಕಮ್. ಓಕೆ, ಇಲ್ಲಿ ಇನ್ನೊಂದು ಅಮೌಂಟ್ ಬಂದಿದೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇದೆಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಾರ ನೋಡಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ನಿಮ್ಮ ಹತ್ರ ಪೇಮೆಂಟ್ ಸೈಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ 50,000 ಅದ. ಆ 50,000 ಮೇಲೆ ಒಂದು ಔಟ್ಸ್ಟ್ಯಾಂಡಿಂಗ್ ಉಳಿದದ ಅಥವಾ ಒಂದು ಅಮೌಂಟ್ ಅಥವಾ ಅದು ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಉಳಿದದ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಅದು ಕೂಡ ಇನ್ಕಮ್ ನಮಗೆ ಬಂದದ. ಸೊ ಅದನ್ನು ಕೂಡ ನಾವು ಏನ್ ಮಾಡ್ತಾ ಇದೀವಿ, ಕ್ರೆಡಿಟ್ ಸೈಡ್ ಪ್ರೆಸೆಂಟ್ ಮಾಡ್ತಾ ಇದೀವಿ ಔಟರ್ ಕಾಲಮ್ ಅಲ್ಲಿ. ಸೊ ದಿಸ್ ಇಸ್ ಇನ್ಕಮ್ ಸೈಡ್. ಎಲ್ಲ ನಮ್ದು ಏನಾಯ್ತು ಇವಾಗ, ಇನ್ಕಮ್ ಸೈಡ್ ಮುಗೀತು. ರಿಸಿಪ್ಟ್ ಸೈಡ್ ಎಲ್ಲ ಓವರ್ ಆಯ್ತು. ಓಕೆ, ಇನ್ನು ನೆಕ್ಸ್ಟ್ ನಾವು ಡೆಬಿಟ್ ಸೈಡ್ ನೋಡೋಣ. ಡೆಬಿಟ್ ಎಕ್ಸ್ಪೆನ್ಸ್ ಅಂಡ್ ಲಾಸ್. ಡೆಬಿಟ್ ಸೈಡ್ ಏನಪ್ಪ, ಎಲ್ಲ ಕಂಪನಿ ಖರ್ಚುಗಳು, ಅದಕ್ಕೆ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೀತೀವಿ. ಓಕೆ, ನೋಡಿ ಇನ್ನು ಎಕ್ಸ್ಪೆಂಡಿಚರ್ ಅಂದ್ರೆ ಯಾವ ಸೈಡ್ ನೋಡ್ಬೇಕಪ್ಪ? ಪೇಮೆಂಟ್ ಸೈಡ್ ನೋಡ್ತಾ ಹೋಗ್ಬೇಕು. ಪೇಮೆಂಟ್ ಸೈಡ್ ಅಲ್ಲಿ ನೋಡಿ ಫಸ್ಟ್ ಏನಿದೆ, ಈ ಪೇಮೆಂಟ್ ಸೈಡ್ ದಾಗ ಏನೇನು ಕೊಟ್ಟಿರ್ತಪ್ಪ? ಅಸೆಟ್ಸ್, ಆಮೇಲೆ ಎಕ್ಸ್ಪೆನ್ಸಸ್, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿರ್ತಾರೆ.
ನಾವಿಲ್ಲಿ ಏನ್ ತಗೋಬೇಕ್ರಿ ಓನ್ಲಿ ಎಕ್ಸ್ಪೆನ್ಸಸ್ ಬರೀ ಎಕ್ಸ್ಪೆನ್ಸ್ ಗಳನ್ನ ಅಷ್ಟು ತೆಗೆದುಕೊಳ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಕ್ಯಾಶ್ ಬ್ಯಾಲೆನ್ಸ್ ಆಗಲಿ ಇವೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ ಅಸೆಟ್ಸ್ ಆಗಲಿ ಅದೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ ಬಟ್ ಒಂದ್ ಅಂಶ ಏನ್ ಗಮನ ಕೊಡ್ಬೇಕು ಅಂದ್ರೆ ಈ ಅಸೆಟ್ಸ್ ಗಳನ್ನ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಅಸೆಟ್ ಆಗಿರ್ಬೋದು ಈ ಅಸೆಟ್ ಗಳ ಮೇಲೆ ಕಂಪನಿ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇರ್ತದೆ ಸಾರಿ ಓನ್ಲಿ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ ಮೇಲೆ ಚಾರ್ಜ್ ಮಾಡಿಲ್ಲ ಓನ್ಲಿ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಆಗ್ತಾ ಇರ್ತದೆ ಉದಾಹರಣೆಗೆ ಬಿಲ್ಡಿಂಗ್ ಆಗಿರ್ಬೋದು ಮಷಿನರಿ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಇವುಗಳ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇರ್ತದೆ ಸೊ ಡೆಪ್ರಿಸಿಯೇಷನ್ ಕೊಟ್ಟಾಗ ಅದು ಕೂಡ ಕಂಪನಿಗೆ ಲಾಸ್ ಖರ್ಚು ಅದನ್ನು ಕೂಡ ನಾವು ಏನ್ ತೋರಿಸ್ತೀವಿ ಡೆಬಿಟ್ ಸೈಡ್ ತೋರಿಸ್ತಾ ಹೋಗ್ತೀವಿ ನೋಡ್ರಿ ಫಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇದೇನಿದ್ರು ಅಸೆಟ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇಟ್ ಈಸ್ ಆನ್ ಅಸೆಟ್ ಬಟ್ ಈ ಅಸೆಟ್ ನಾವು ತಗೋಗಿಲ್ಲ ಈ ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ ಕೊಟ್ಟಿದ್ರೆ ತಗೋತೀವಿ ಲಾಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಇಂಟ್ರೆಸ್ಟ್ ಡೆಪ್ರಿಸಿಯೇಟ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ at 20% ಅಂತ ಹೇಳಿ ಕೊಟ್ಟಾರೆ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ರೆ ಡೆಪ್ರಿಸಿಯೇಟ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ at 20%. ಸೊ ಇಲ್ಲೇ ಬರ್ತದೆ ನಾವೇ ಹೋಗೋಣ ಹೆಡಿಂಗ್ ಹಾಕ್ಬೇಕು ಟು ಡೆಪ್ರಿಸಿಯೇಷನ್ ಅಂತ ಹೇಳಿ ಇದ್ರ ಮೊದಲು ಕೂಡ ತಗೊಳ್ಬಹುದು ಆಸ್ ಯೂಶುವಲ್ ಫಾರ್ಮ್ಯಾಟ್ ನಲ್ಲಿ ಅಥವಾ ಏನ್ ಸೊಲ್ಯೂಷನ್ ಕೊಟ್ಟಾರ ಆ ಸೊಲ್ಯೂಷನ್ ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ ಹೌದಾ ಸೊ ಅದಕ್ಕೆ ನಾನು ಇಲ್ಲಿ ಮೊದಲು ಹೇಳ್ತಾ ಇದ್ದೀನಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮೊದಲು ಬಂದಿರೋದ್ರಿಂದ ಇಂಟ್ರೆಸ್ಟ್ ಆನ್ ಇನ್ಸ್ಟ್ರೂಮೆಂಟ್ಸ್ ಆರ್ ಇಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅದು ಅಮೌಂಟ್ ಎಷ್ಟು ಅದ ರೀ 40,000 ರೂಪಾಯಿ ಅದ ಪೇಮೆಂಟ್ ಸೈಡ್ ಅಲ್ಲಿ ನೋಡ್ರಿ 40,000 rupees ಅಮೌಂಟ್ ಅದ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡ್ತೀವಿ ಹೇಳೋಣ 20% ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತೀರಾ ಸೊ ಇಲ್ಲಿ 40,000 into 20 divided by 100 ಅಂದ್ರೆ 20% 100ಕ್ಕೆ 20% so 40,000 into 20% ಅಂದ್ರೆ ಎಷ್ಟು ಬರುತ್ತೆ ಅಮೌಂಟ್ that is 8,000 next ಮತ್ತೆ ಒಂದು ನೋಡ್ರಿ buy furniture ಬರೆದ ಡೇಟ್ ಕೊಟ್ಟರೆ 1/4/2012 ಅಂತ ಹೇಳಿ ಅಂದ್ರೆ ಇಲ್ಲಿ ಕಂಪನಿ ಯಾವಾಗ ಸ್ಟಾರ್ಟ್ ಆಗೈತ್ರಿ 1/4/2013 ಕಮೆನ್ಸ್ಡ್ ಆಗ್ಯದ ಬಟ್ ಪರ್ಚೇಸ್ ಯಾವಾಗ ಮಾಡಿದ್ರು 1/4/2012 ಅಂದ್ರೆ ಓಲ್ಡ್ ಅಸೆಟ್ ಅಂತ ಸೊ ನಾವಿಲ್ಲಿ ಡೆಪ್ರಿಸಿಯೇಷನ್ ಆಗೋ ಚಾರ್ಜ್ ಡೆಪ್ರಿಸಿಯೇಷನ್ ಮಂತ್ ಕ್ಯಾಲ್ಕುಲೇಷನ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ಲಿ ಅವ್ರು ಎಷ್ಟು ಪರ್ಸೆಂಟೇಜ್ ಅನ್ನ ಅಷ್ಟು ಪರ್ಸೆಂಟೇಜ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ರೈಟ್ 10,000 into ಎಷ್ಟು ಪರ್ಸೆಂಟ್ ಹೇಳಿದ್ರೆ ಡೆಪ್ರಿಸಿಯೇಷನ್ ಫರ್ನಿಚರ್ at 10% ಅಂತ ಹೇಳಿದ್ರೆ ಸೊ ಫರ್ನಿಚರ್ ಮೇಲೆ 10% ಸಿಗೋದ 10,000 into 20% that is 1,000 ಆಯ್ತಾ ಸೊ ಎರಡು ಡೆಪ್ರಿಸಿಯೇಷನ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಅದ ಇನ್ನೊಂದು ಫರ್ನಿಚರ್ ಮೇಲೆ ಅದ ಕ್ಲೋಸ್ ಇಟ್ ಸೊ ಅಮೌಂಟ್ ಬರೆದ್ವಿ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಎರಡು ಬರೆದು ಪ್ರೆಸೆಂಟ್ ಮಾಡಬಹುದು ಅಥವಾ ಒನ್ ಬೈ ಒನ್ ನಾವು ಸಪರೇಟ್ ಆಗಿ ಕೂಡ ಪ್ರೆಸೆಂಟೇಷನ್ ಮಾಡಬಹುದು ನೆಕ್ಸ್ಟ್ ಬೈ ಡಯಟ್ ಎಕ್ಸ್ಪೆನ್ಸ್ ಅಂತ ಒಂದು ಹೈಲೈಟ್ ಮಾಡಿಬಿಟ್ಟೆ ನೋ ಡೌಟ್ ಟು ಡಯಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬೈ ನಾವಿಲ್ಲಿ ಏನು ತಗೊಂತೀವಿ 2 ಅಂತ ಹೇಳಿ ತಗೊಂತೀವಿ ಡೆಬಿಟ್ ಸೈಡ್ ಅಂದ್ರೆ 2 ಅಂತ ಟು ಡಯಟ್ ಎಕ್ಸ್ಪೆನ್ಸಸ್ rupees 2,500 ನೆಕ್ಸ್ಟ್ buy medicines purchase rupees 5,200 two medicines rupees 5,200 ನಾನು ಇದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೀತಾ ಇದ್ದೀನಿ ಯಾಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೀತಾ ಇದ್ದೀನಿ ಅಂದ್ರೆ ಈ ಹೊಸ ಮೆಡಿಸಿನ್ಸ್ ಪರ್ಚೇಸ್ ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಓಲ್ಡ್ ಸ್ಟಾಕ್ ಕೂಡ ಉಳಿದಿರ್ತದೆ ಮೆಡಿಸಿನ್ ಪರ್ಚೇಸ್ ಮಾಡಿದ್ರೆ ಅದನ್ನ ಕ್ಲಿಯರ್ ಮಾಡಬೇಕಾಗ್ತದೆ ಮೊದಲು ಕಂಪನಿ ಹಳಿದೆಲ್ಲ ಸೋಲ್ಡ್ ಔಟ್ ಆದ್ಮೇಲೆ ಹೊಸದು ಯೂಸ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಲೆಸ್ ಅನ್ಬೇಕು ಹೌದು ಹಳಿ ಏನು ಉಳಿದಿರ್ತದಲ್ಲ ಅದನ್ನ ಮೈನಸ್ ಮಾಡ್ತೀವಿ ಲೆಸ್ closing stock adjustment last ನೋಡ್ರಿ stock of medicines as on 31st March 2013 rupees 7,000 31st March ಅಂದ್ರೆ ಇಲ್ಲಿ ಅಕೌಂಟ್ ಕ್ಲೋಸ್ ಆಯ್ತು ಇಯರ್ ಎಂಡಿಂಗ್ ಮುಗಿತು ಸೊ ಅದಕ್ಕೆ ನಾವು ನೋಡ್ಬೇಕಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ 700 rupees ಅಂತ ಹೇಳಿ ಕೊಟ್ಟಾರ ಎಕ್ಸ್ಕ್ಯೂಸ್ 700 ಅನ್ನ 5,200 ನಲ್ಲಿ ಮೈನಸ್ ಮಾಡಬೇಕು ಎಷ್ಟು ಉಳಿದ್ರಿ 4,500 next buy salary to staff to salaries to staff ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಯಾಲರಿ ಬಗ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಕೇಳಲೇನ್ರಿ ಏನು ಇಲ್ಲ ಸೊ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಔಟರ್ ಕಾಲಮ್ rupees 10,000 ಸೊ ನಾವು ಎಲ್ಲಿ ತೋರಿಸಿದ್ವಿ ಡೈರೆಕ್ಟ್ ಅಂದ್ರೆ ಔಟರ್ ಕಾಲಮ್ 10,000 ರೂಪಾಯಿಯನ್ನು ತೋರಿಸಿದ್ವಿ ನೆಕ್ಸ್ಟ್ buy office expenses rupees 3,800 to office expenses adjustment column 3,800 rupees
3800. ಇದಕ್ಕೆ ನಾವು ಯಾರು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಬಂದೋದ್ರ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಾರಿ. ಸೊ ಆಗ್ಲೇ ಹೇಳಿ ನಾವು ಪ್ರತಿಯೊಂದು ಪ್ರಾಬ್ಲಮ್ ಪ್ರತಿಯೊಂದು ಟ್ರೀಟ್ಮೆಂಟ್ ಇಲ್ಲಿ ಒಂದು ಯಾವ್ದಾದ್ರು ಒಂದು ಅಡ್ಜಸ್ಟ್ಮೆಂಟ್ ಇದ್ದೇ ಇರ್ತದೆ. ಇರ್ಲಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಔಟರ್ ಕಾಲಮ್ ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಇದ್ದಾಗ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ತೆಗೆದುಕೊಂಡ ಎಷ್ಟು ಕೊಟ್ಟ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ rupees 200 to outstanding rupees 200. So ಇದನ್ನ ಟೋಟಲ್ ಮಾಡ್ತೀವಿ 3800 plus 200 that is 4000. ಆಯ್ತಾ. ನೆಕ್ಸ್ಟ್ by government securities, government security it will be treated as asset. So you are going to present it in balance sheet. So ನಾವು ಇದನ್ನ balance sheet ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಇದನ್ನ ನಾವು ತೆಗೆದುಕೊಳ್ಳಂಗಿಲ್ಲ. ನೆಕ್ಸ್ಟ್ by balance carried out cash balance bank balance. ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಹೇಳಿದ್ವಿ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಫಿಕ್ಸ್ಡ್ ಅಸೆಟ್ಸ್ ಇವೆಲ್ಲವುಗಳನ್ನ ನಾವು ಎಲ್ಲಿ ತೋರಿಸ್ತೀವಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ನಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ಯಾವುದೇ ತರದ ಅವಶ್ಯಕತೆ ಅಥವಾ ಇಲ್ಲಿ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಇವಾಗ ಏನ್ ಮಾಡ್ಬೇಕಪ್ಪ, ಆಸ್ ಯೂಶುವಲ್ ನೀವು ಎಲ್ಲರಿಗೂ ಗೊತ್ತದ ಹೌದಾ, ಕಂಪನಿದ ಇನ್ಕಮ್ ಜಾಸ್ತಿ ಇತ್ತು ಖರ್ಚು ಕಡಿಮೆ ಇತ್ತು ಅಂದ್ರೆ ಪ್ರಾಫಿಟ್ ಆಗ್ತದ, ಖರ್ಚು ಜಾಸ್ತಿ ಇತ್ತು ಇನ್ಕಮ್ ಕಡಿಮೆ ಇತ್ತಂದ್ರೆ ಹಾನಿ ಅಥವಾ ನಷ್ಟ ಆಗ್ತದೆ. ಸೊ ನಾವು ಇಂಗ್ಲಿಷ್ ನಲ್ಲಿ ಲಾಸ್ ಅಂತ ಹೇಳಿ ಕರಿತೀವಿ. ಇವಾಗ ಇಲ್ಲಿ ಕೂಡ ಅರ್ಧ ಮಾಡೋದ ಅಲ್ಲಿ ಪ್ರಾಫಿಟ್ ಲಾಸ್ ಆಗಿರೋದು ಅದಕ್ಕೆ ಹೆಸರು ಬೇರೆ ಅದ. ಪ್ರಾಫಿಟ್ ಆದ್ರೆ ಸರ್ಪ್ಲಸ್ ಅನ್ನೋದ, ಲಾಸ್ ಆದ್ರ ಡೆಫಿಸಿಟ್ ಅನ್ನೋದ. ಓಕೆ. ಸೊ ನಾವು ಇವಾಗ ಏನ್ ಮಾಡೋದ, ಎರಡು ಸೈಡ್ ಟೋಟಲ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾನು ಇವಾಗ ಸಾಲ್ವ್ ಮಾಡಿದ ಪ್ರಕಾರ ಟೋಟಲ್ ಎಷ್ಟಾಗಿದೆ ರೀ 74,000 ಹೌದಾ. ಆ 74,000 ಇಲ್ಲಿಂದ ಇಲ್ಲಿ ಅಷ್ಟು ಅಮೌಂಟ್ ಅನ್ನು ಮೈನಸ್ ಮಾಡಿದಾಗ ಏನ್ ಉಳಿತದಲ್ಲ ಅದು ನಮ್ದು ಪ್ರಾಫಿಟ್. ದಟ್ ಈಸ್ ವಿ ಆರ್ ಕಾಲ್ಡ್ ಇಟ್ ಆಸ್ ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಸೊ ಕ್ಲೋಸ್ ಇಟ್, ಟೋಟಲ್ ಎರಡು ಸೈಡ್ ಬರೆದು ಕ್ಲೋಸ್ ಮಾಡಿಬಿಡೋದು. ಓಕೆ. ಸೊ ದಿಸ್ ಇಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಈಗ ಪ್ರಾಬ್ಲಮ್ ಇನ್ನೂ ಮುಗಿದಿಲ್ಲ, ಇದಕ್ಕೆ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಇರ್ತದೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ. ಮತ್ತು ಇದ್ರ ಬಗ್ಗೆ ನೀವು ಮತ್ತೊಂದ್ಸಲ ತಿಳ್ಕೊಳ್ರಿ, ಸಾಲ್ವ್ ಕೂಡ ಮಾಡಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಮತ್ತೊಂದು ಪ್ರಾಬ್ಲಮ್ ತಗೊಳ್ಳೋಣ ನಾವು. ಇದ್ರ ಪ್ರಾಬ್ಲಮ್ ಏನಾಗುತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಕಂಟಿನ್ಯೂ ಆಗುತ್ತೆ. ಓಕೆ. ಥ್ಯಾಂಕ್ ಯು.